ನೀವು ನನ್ನ ಮೇಲೆ ಬಲವಂತವಾಗಿ ಯಾವುದನ್ನು ಹೇರಕ್ ಬರಬೇಡಿ. ನಾಯಿ ಮಾಂಸ ಹೋಲ್ಸೇಲ್ ಮಾರಾಟಗಾರ ಒಂದೇ ಮಾತರಂನ ಟಿವಿ ಡಿಬೇಟ್ ಅಲ್ಲಿ ಬಂದು ಸಿಕ್ಕಾಪಟ್ಟೆ ಕಿರಿಚಾಡ್ತಿದ್ದಾರೆ. ಮೋದಿ ಗವರ್ಮೆಂಟ್ ಒಂದೇ ಮಾತರಂನ 6 ಚರಣಗಳನ್ನು ಹಾಡ್ಬೇಕಂತ ಹೇಳಿ ಕಂಪಲ್ಸರಿ ಮಾಡಿದ ಮೇಲೆ ಒಂದೇ ಮಾತರಂ ಹಾಡುವುದು ಇಸ್ಲಾಂ ಧರ್ಮದ ವಿರುದ್ಧವಾದಂತಹ ಯಾವುದೇ ಕೆಲಸಗಳನ್ನು ನಾವು ಮಾಡಲ್ಲ ಅಂತ ಹೇಳಿ ಕಿರಿಚಾಡ್ತಾ ಇದ್ದಾರೆ. 6 ಚರಣಗಳನ್ನು ಹಾಡ್ಬೇಕಂತ ಹೇಳಿ ಮೋದಿ ಗವರ್ಮೆಂಟ್ ಇವಾಗ ಪಾಸ್ ಮಾಡಿರುವುದು. ಆದ್ರೆ ಕಾಂಗ್ರೆಸ್ ಗವರ್ಮೆಂಟ್ ಇಷ್ಟು ವರ್ಷ ನಿಮ್ಗಳಿಗೋಸ್ಕರ 2 ಚರಣಗಳನ್ನು ಮಾತ್ರ ಇಟ್ಟಿದ್ರಲ್ವಾ, ಆವಾಗ್ಲೂ ಕೂಡ ನೀವುಗಳು ಹಾಡಲ್ಲ ಅಂತ ಹೇಳ್ಕೊಂಡೇ ಬರ್ತಿದ್ರಲ್ವಾ. ಈ ಗರ್ಲ್ ಫ್ರೆಂಡ್ ಇಡುದು, ಸಿನಿಮಾ ನೋಡುದು, ಹಾಡು ಹಾಡೋದು, ಬಡ್ಡಿ ತಕೊಳ್ಳೋದು, ಕೊಡೋದು, 2 ನಂಬರ್ಗಳ ವ್ಯಾಪಾರ ಮಾಡುವುದು, ಇದೆಲ್ಲ ಇಸ್ಲಾಂ ನಲ್ಲಿ ಹರಾಮ್ ಅಲ್ವಾ? ಆದ್ರೂ ಮ್ಯಾಕ್ಸಿಮಮ್ ಮುಸ್ಲಿಂ ಜನಗಳು ಈ ಎಲ್ಲಾ ಹರಾಮ್ ಕೆಲಸಗಳಲ್ಲಿ ಭಾಗಿಯಾಗುತ್ತಿರುವಾಗ ಒಂದೇ ಮಾತರಂ ಕೂಡ 10ರ ಜೊತೆ 11 ಅಂತ ಅನ್ಕೊಂಡ್ಬಿಡಿ. देश हमें देता है सब कुछ, हम भी तो कुछ देना सीखें. हम लोग इसी जमीन पर दिन में 5 बार नमाज पढ़ते हैं और इस जमीन पर माथा टेकते हैं, और इस देश की मिट्टी से हमें वफादारी ना हो तो हमसे बड़ा गद्दार कौन हुआ? 1875ರಲ್ಲಿ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ಎನ್ನುವ ಬೆಂಗಾಲಿ ಕವಿಯೊಬ್ಬರು ಮೊಘಲರ ಮತ್ತು ಬ್ರಿಟಿಷರ ಆಳ್ವಿಕೆಯ ವಿರುದ್ಧ ಬರೆದಂತ ಪದ್ಯವೇ ಈ ಒಂದೇ ಮಾತರಂ. 1882ರಲ್ಲಿ ಮೊಘಲರ ಮತ್ತು ಬ್ರಿಟಿಷರ ವಿರುದ್ಧ ಒಂದು ಮೂವ್ಮೆಂಟ್ ಶುರು ಆಗುತ್ತೆ, ಅದುವೇ ಸನ್ಯಾಸ ಮೂವ್ಮೆಂಟ್. ಸನ್ಯಾಸ ಮೂವ್ಮೆಂಟ್ ನ ಮೇಲೆ ಬಂಕಿಂ ಚಂದ್ರ ಅವರು ಆನಂದ ಮಠ ಅಂತ ಹೇಳಿ ಒಂದು ಬುಕ್ ಬರೀತಾರೆ. ಆ ಬುಕ್ಕಿನ ಒಳಗೆ ಈ ಒಂದೇ ಮಾತರಂ ಪದ್ಯವನ್ನು ಸೇರಿಸಲಾಗಿದೆ. ಒಂದೇ ಮಾತರಂ ಗೀತೆಯಲ್ಲಿ ಒಟ್ಟಿಗೆ 6 ಚರಣಗಳಿವೆ. ಮೊದಲ 2 ಚರಣದಲ್ಲಿ ಭೂಮಿ ತಾಯಿಗೆ ವಂದನೆ ಕೊಟ್ಟು ವರ್ಣಿಸಲಾಗಿದೆ. 5ನೇ ಮತ್ತು 6ನೇ ಚರಣದಲ್ಲಿ ದೇವಿಯರಾದಂತಹ ದುರ್ಗಾ, ಲಕ್ಷ್ಮಿ, ಸರಸ್ವತಿಯನ್ನು ವರ್ಣಿಸಲಾಗಿದೆ. 1935ರಲ್ಲಿ ಸುಭಾಷ್ ಚಂದ್ರ ಬೋಸ್ ರವರು ಜವಾಹರ್ಲಾಲ್ ನೆಹರು ರವರಿಗೆ ಒಂದೇ ಮಾತರಂ ಗೀತೆಯನ್ನು ನ್ಯಾಷನಲ್ ಆಂಥಮ್ ಆಗಿ ಮಾಡಲು ರೆಕಮೆಂಡ್ ಮಾಡ್ತಾರೆ. ಆದ್ರೆ ಮುಸ್ಲಿಂ ಲೀಗ್ ಪಾರ್ಟಿಗೆ ಅಬ್ಜೆಕ್ಷನ್ ಇತ್ತು. ಅದಕ್ಕಾಗಿ ನೆಹರು ರವರು ರವೀಂದ್ರನಾಥ ಠಾಗೂರ್ ಅವರ ಸಹಾಯ ತೆಗೆದುಕೊಳ್ತಾರೆ. ರವೀಂದ್ರನಾಥ ಠಾಕೂರ್ ಅವರು ಕೂಡ ಇದರಲ್ಲಿ ದೇಶಭಕ್ತಿ ಉಕ್ಕುವಂತಹ ಎಲ್ಲಾ ಅಂಶಗಳಿದೆ, ನ್ಯಾಷನಲ್ ಆಂಥಮ್ ಆಗಿ ಮಾಡಬಹುದು ಅಂತ ಹೇಳಿ ಸಿಗ್ನಲ್ ಕೊಡ್ತಾರೆ. ಆದರೆ ಇದರಲ್ಲಿ ಹಿಂದೂ ದೇವತೆಗಳ ಹೊಗಳಿಕೆಗಳಿರುವುದರಿಂದ ಮುಸ್ಲಿಂ ಧರ್ಮದವರ ಅಬ್ಜೆಕ್ಷನ್ ಬಂದ್ರು ಬರಬಹುದು ಅಂತ ಕೂಡ ಠಾಕೂರ್ ಅವರು ಹೇಳ್ತಾರೆ. ಸೇಮ್ ಒಪಿನಿಯನ್ ಅನ್ನು ಗಾಂಧೀಜಿ ಅವರು ಕೂಡ ಕೊಡ್ತಾರೆ. ಅದಕ್ಕೋಸ್ಕರ ನ್ಯಾಷನಲ್ ಆಂಥಮ್ ರೇಸ್ ಅಲ್ಲಿ ಇದ್ದಂತಹ ಒಂದೇ ಮಾತರಂ ಸಾಂಗ್ ಅನ್ನು ಕೈಬಿಟ್ಟು ಜನಗಣ ಮನವನ್ನು ನ್ಯಾಷನಲ್ ಆಂಥಮ್ ಆಗಿ ಸೆಲೆಕ್ಟ್ ಮಾಡ್ತಾರೆ. ಮೊದಲ 2 ಚರಣಗಳನ್ನು ಉಪಯೋಗಿಸಿ ಒಂದೇ ಮಾತರಂ ಗೀತೆಯನ್ನು 1937ರಲ್ಲಿ ನ್ಯಾಷನಲ್ ಸಾಂಗ್ ಆಗಿ ಡಿಕ್ಲೇರ್ ಮಾಡಲಾಗುವುದು. ನನ್ನ ಪ್ರಕಾರ ಸೆಕ್ಯುಲರ್ ಪಕ್ಷ ಕಾಂಗ್ರೆಸ್ ಈ ಗೀತೆಯನ್ನ ಆಯ್ಕೆ ಮಾಡಲೇಬಾರದಾಗಿತ್ತು. ಮುಸ್ಲಿಂ ಸೆಂಟಿಮೆಂಟ್ ಹರ್ಟ್ ಆಗುತ್ತದೆ ಅಂತ ಮೊದಲೇ ಗೊತ್ತಿದ್ದ ಜವಾಹರ್ಲಾಲ್ ನೆಹರು ಅವರು ಈ ಸಾಂಗ್ ಅನ್ನು ಆಯ್ಕೆ ಯಾಕೆ ಮಾಡಿಕೊಂಡ್ರು? ಮುಸ್ಲಿಮರನ್ನು ಒಳ್ಳೆಯಕೆ ಮಾಡುವ ತಂತ್ರ ಕಾಂಗ್ರೆಸ್ ಆವಾಗಲೇ ಬಳಸಿಕೊಂಡಿತ್ತು. ಹಿಂದೂ ಮತ್ತು ಮುಸ್ಲಿಮರ ನಡುವೆ ಫಿಟ್ಟಿಂಗ್ ಇಡುವಂತ ಕೆಲಸವನ್ನ ಕಾಂಗ್ರೆಸ್ ಆ ಕಾಲದಲ್ಲೇ ಮಾಡ್ಕೊಂಡು ಬಂದಿದೆ.